ಹಾಯ್, ನನ್ನ ಹೆಸರು ನಾರಾಯಣ. ನೀವು ನೋಡ್ತಿದ್ದಾರೆ ಟೆಕ್ ರಿಪೋರ್ಟ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಎಂಐ ಇಂದ QLED ಟಿವಿ ಎಕ್ಸ್ ಪ್ರೋ ನ ಲಾಂಚ್ ಮಾಡಿದ್ದಾರೆ. ಕ್ವಿಕ್ ಆಗಿ ಇದರ ಅನ್ಬಾಕ್ಸಿಂಗ್ ಮತ್ತು ಇನಿಷಿಯಲ್ ಇಂಪ್ರೆಷನ್ ನೋಡೋಣ. ಮೊದಲನೇದಾಗಿ ಬಾಕ್ಸ್ ಕಂಟೆಂಟ್ ನೋಡ್ಕೊಳ್ಳೋದಾದ್ರೆ ನಮಗೆ ಬಾಕ್ಸ್ ನಲ್ಲಿ 2 ಟೇಬಲ್ ಸ್ಟ್ಯಾಂಡ್ ಬರುತ್ತೆ, ರಿಮೋಟ್ ಬರುತ್ತೆ, ರಿಮೋಟ್ ಬೇಕಾಗಿರೋ ಶೆಲ್ ಕೊಡ್ತಾರೆ ಅಂಡ್ ಟೇಬಲ್ ಸ್ಟ್ಯಾಂಡ್ ಇರುತ್ತೆ. ಅದಕ್ಕೆ ಟೇಬಲ್ ಸ್ಟ್ಯಾಂಡ್ ಗೆ ಸ್ಕ್ರೂ ಕೊಡ್ತಾರೆ. ಯೂಸರ್ ಮ್ಯಾನ್ಯುಯಲ್ ಇರುತ್ತೆ, ಪವರ್ ಕಾರ್ಡ್ ಇರುತ್ತೆ ಅಂಡ್ ಫೈನಲ್ ಆಗಿ ನಮಗೆ ಟಿವಿ ನೋಡಕ್ಕೆ ಈ ರೀತಿ ಇರುತ್ತೆ. ಇನ್ನು ಡಿಸೈನ್ ನೋಡೋದಾದ್ರೆ ನಮಗೆ ನೋಡಕ್ಕೆ ಸ್ಲಿಮ್ ಆಗಿರುತ್ತೆ ಮತ್ತು ಪ್ರೀಮಿಯಂ ಆಗಿರುತ್ತೆ. ನಮಗೆ ಬೆಸಲ್ಸ್ ನೋಡಬಹುದು, ನಮಗೆ ತುಂಬಾ ಸ್ಲಿಮ್ ಆಗಿದೆ. ಇದು ಮೆಟಲ್ ನೊಂದಿಗೆ ಬರೋದ್ರಿಂದ ನಮಗೆ ಬಿಲ್ಡ್ ಕ್ವಾಲಿಟಿ ಅನ್ನೋದು ಕೂಡ ಚೆನ್ನಾಗೇ ಇದೆ. ಇನ್ನು ಬಿಲ್ಡ್ ಕ್ವಾಲಿಟಿಯಲ್ಲಿ ನಮಗೆ ಬ್ಯಾಕ್ ಸೈಡ್ ಎಲ್ಲ ನಮಗೆ ಮೆಟಲ್ ನ ಯೂಸ್ ಮಾಡಿದ್ದಾರೆ ಮತ್ತು ಮದರ್ ಬೋರ್ಡ್ ಸೈಡ್ ಹತ್ರ ಮಾತ್ರ ನಮಗೆ ಪ್ಲಾಸ್ಟಿಕ್ ನ ಯೂಸ್ ಮಾಡಿದ್ದಾರೆ. ಇದಕ್ಕೆ ಬರುವ ಟೇಬಲ್ ಸ್ಟ್ಯಾಂಡ್ ಕೂಡ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ, ಬಟ್ ಅದು ಕ್ವಾಲಿಟಿ ಅನ್ನೋದು ನಮಗೆ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿನಲ್ಲಿ ಇವರು ಎಲ್ಲೂ ಕಾಂಪ್ರೋ ಆದಂಗೆ ಕಾಣಿಸ್ತಾರೆ. ಇನ್ನು ಈ ಟಿವಿಯಲ್ಲಿ ಇರುವ ಪೋರ್ಟ್ಸ್ ಗಳು ನೋಡೋದಾದ್ರೆ ನಮಗೆ 2 USB ಇರುತ್ತೆ, 3 HDMI ಇರುತ್ತೆ, AV ಇನ್ ಇರುತ್ತೆ, ಇಯರ್ಫೋನ್ ಇರುತ್ತೆ, ಆಪ್ಟಿಕಲ್ ಇರುತ್ತೆ, ಆಂಟಿನಾ ಇರುತ್ತೆ, RJ45 ಇರುತ್ತೆ. ಬೇಕಾಗಿರುವ ಎಲ್ಲಾ ಪೋರ್ಟ್ ಗಳನ್ನ ಕೊಟ್ಟಿದ್ದಾರೆ, ಯಾವುದು ಮಿಸ್ ಮಾಡಿಲ್ಲ. ಇನ್ನು ಇದರ ಡಿಸ್ಪ್ಲೇ ನೋಡೋದಾದ್ರೆ ಇದು ನಮಗೆ 4K QLED ಪ್ಯಾನೆಲ್ ಯೂಸ್ ಮಾಡಿದ್ದಾರೆ. ಇದು ಜಸ್ಟ್ 1 ಅವರ್ ಮಾತ್ರ ಟೆಸ್ಟ್ ಮಾಡಿ ವಿಡಿಯೋ ಮಾಡ್ತಾ ಇರೋದಷ್ಟೇ. ಫುಲ್ ವಿಡಿಯೋ ಒಂದೊಂದು 2 ವಾರ ಆದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಅಂಡ್ ಈ ಟಿವಿ ನಲ್ಲಿ ಬ್ರೈಟ್ನೆಸ್ ಚೆನ್ನಾಗಿದೆ ಮತ್ತು ನಮಗೆ ಇದರಲ್ಲಿ 2 ಮೋಡ್ ಇರ್ತವೆ, ವಿವಿಡ್ ಮೋಡ್ ಮತ್ತು ಸ್ಟ್ಯಾಂಡರ್ಡ್ ಮೋಡ್ ಅಂತ. ನಿಮ್ಗೆ ಏನಾದ್ರು ಪಂಚರ್ ಕಲರ್ ಇಷ್ಟ ಆಗುತ್ತೆ ಅಂತಂದ್ರೆ ವಿವಿಡ್ ಮೋಡ್ ನ ಯೂಸ್ ಮಾಡಿ. ಅಥವಾ ನಿಮಗೆ ನ್ಯಾಚುರಲ್ ಆಗಿ ಬರುವ ಪಿಕ್ಚರ್ ನಿಮಗೆ ನ್ಯಾಚುರಲ್ ಆಗಿ ಇರಬೇಕು ಅಂತಂದ್ರೆ ಸ್ಟ್ಯಾಂಡರ್ಡ್ ಮೋಡ್ ನಲ್ಲಿ ನೀವು ಯೂಸ್ ಮಾಡಿ. ಬ್ಲಾಕ್ಸ್ ನೋಡಬಹುದು ನೀವು ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಇದು QLED ಪ್ಯಾನಲ್ ಆಗಿರೋದ್ರಿಂದ ನಮಗೆ ಡೀಪ್ ಬ್ಲಾಕ್ ಅನ್ನೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಡಾಲ್ಬಿ ವಿಷನ್ ಇರುತ್ತೆ, HDR ಸಪೋರ್ಟ್ ಇರುತ್ತೆ. ಓವರ್ ಆಲ್ ಸ್ಕ್ರೀನ್ ಮೇಲೆ ನೋಡಬಹುದು ಪಿಕ್ಚರ್ ಹೇಗಿದೆ ಅಂತ. ಪಿಕ್ಚರ್ ನೋಡಕ್ಕೆ ನಮಗೆ ತುಂಬಾನೇ ಚೆನ್ನಾಗಿದೆ, ಇಂಪ್ರೆಷನ್ ಚೆನ್ನಾಗಿದೆ. ಇನ್ನು ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ನಮಗೆ ಇದು ಗೂಗಲ್ OS ನೊಂದಿಗೆ ಬರುತ್ತೆ. ಮೊದಲನೇ ಬಾರಿಗೆ ಇದೇ ಟಿವಿ ನಲ್ಲಿ ನಮಗೆ Android 14 ನೊಂದಿಗೆ ಬರ್ತಾ ಇರೋಂಥದ್ದು. ಬೇರೆ ಟಿವಿಗಳೆಲ್ಲ ಒಂದು Android 12, 13 ಬಂದಿದೆ. ಇದೇ ಫಸ್ಟ್ ಟಿವಿ ನಮಗೆ Android 14 ನೊಂದಿಗೆ ಬರ್ತಾ ಇರೋದು. ಇದರಲ್ಲಿ ನಮಗೆ ಬೇಕಾಗಿರೋ ಎಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ನೆಟ್ಫ್ಲಿಕ್ಸ್, ಪ್ರೈಮ್, ಯೂಟ್ಯೂಬ್, ನಮಗೆ ಬೇಕಾಗಿರೋ ಪ್ರತಿಯೊಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅಥವಾ ನಮಗೆ ಸಪರೇಟ್ ಬೇರೆ ಆ್ಯಪ್ಗಳು ಏನಾದ್ರು ಬೇಕು ಅಂತಂದ್ರೆ ನಾವು ಅದನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಅಂಡ್ ಈ ಟಿವಿಯಲ್ಲಿ ನಮಗೆ 32 GB ಸ್ಟೋರೇಜ್ ಇರುತ್ತೆ, 2 GB ರ್ಯಾಮ್ ಇರುತ್ತೆ. ಓವರ್ ಆಲ್ UI ನಲ್ಲಿ ನಮಗೆ ಯಾವುದೇ ರೀತಿ ಲ್ಯಾಕ್ಸ್ ನೋಟಿಸ್ ಆದ್ರೆ ಮಾಡಲಿಲ್ಲ. ಆಕ್ಚುಲಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಸ್ಮೂತ್ ಆಗಿ ರನ್ ಆಗ್ತದೆ. ಇನ್ನು ಇದರಲ್ಲಿ ಆಡಿಯೋ ಕ್ವಾಲಿಟಿ ನೋಡೋದಾದ್ರೆ ನಮಗೆ ಆಡಿಯೋ ಕ್ವಾಲಿಟಿನಲ್ಲಿ DTX ಅಂಡ್ ಡಾಲ್ಬಿ ವಿಷನ್ ಸಪೋರ್ಟ್ ಇರುತ್ತೆ. ಇದರಲ್ಲಿ ನಮಗೆ 30 ವಾಟ್ಸ್ ಸ್ಪೀಕರ್ ನ ಯೂಸ್ ಮಾಡಿದ್ದಾರೆ. 30 ವಾಟ್ಸ್ ಔಟ್ಪುಟ್ ಯೂಸ್ ಮಾಡಿರೋದ್ರಿಂದ ನಮಗೆ ಮೀಡಿಯಂ ಹಾಲ್ ಅಲ್ಲಿ ನಾವು ಆರಾಮಾಗಿ ಸೌಂಡ್ ನ ಎಂಜಾಯ್ ಮಾಡ್ಬೋದು. ಬಟ್ ಇಷ್ಟು ದೊಡ್ಡ ಟಿವಿ ಅಂತ ತಗೊಂತಾ ಇದೀವಿ ಅಂದ್ರೆ ನಮಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ಸೌಂಡ್ ಬಾರ್ನ ಆದ್ರೆ ಡೆಡಿಕೇಟೆಡ್ ಸೌಂಡ್ ಬಾರ್ನ ಆದ್ರೆ ಇಟ್ಕೋಬೇಕಾಗುತ್ತೆ. ನಿಮ್ಗೆ ಏನೋ ಸೌಂಡ್ ಬಾರು ಬೇಕು ಅಂತಂದ್ರೆ ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡ್ಕೋಬಹುದು. ಅಂಡ್ ಇದ್ರ ವಾರಂಟಿ ನೋಡ್ಕೊಳ್ಳೋದಾದ್ರೆ ಇದು ನಮಗೆ 1 ಇಯರ್ ಪ್ರಾಡಕ್ಟ್ ವಾರಂಟಿ ಇರುತ್ತೆ, 1 ಇಯರ್ ಪ್ಯಾನೆಲ್ಗೆ ವಾರಂಟಿ ಇರುತ್ತೆ. ಅಂಡ್ ಇದು ಕೊಟ್ಟಿರೋ ರಿಮೋಟ್ ಕ್ವಾಲಿಟಿ ಚೆನ್ನಾಗಿದೆ. ರಿಮೋಟ್ ಅಲ್ಲೂ ಕೂಡ ನಮಗೆ ಬೇಕಾಗಿರೋ ಎಲ್ಲಾ ಶಾರ್ಟ್ಸ್ ಕಟ್ ಕೊಟ್ಟಿದ್ದಾರೆ. ಅಂಡ್ ನಮಗೆ ವಾಯ್ಸ್ ಅಸಿಸ್ಟೆಂಟ್ ಇರುತ್ತೆ, ನೆಟ್ಫ್ಲಿಕ್ಸ್ ಇರುತ್ತೆ, ಪ್ರೈಮ್ ಇರುತ್ತೆ, ಹಾಟ್ಸ್ಟಾರ್ ಇರುತ್ತೆ, ಯೂಟ್ಯೂಬ್ ಇರುತ್ತೆ, ಸೋನಿ ಲಿವ್ ಇರುತ್ತೆ, ಆಪ್ಸ್ ಇರುತ್ತೆ. ಸೊ ರಿಮೋಟ್ ಅಲ್ಲೂ ನಮ್ಗೆ ಯಾವುದೇ ಇಶ್ಯೂಸ್ ಇಲ್ಲ, ನಮ್ಗೆ ಬೇಕಾಗಿರೋ ಎಲ್ಲ ಬಟನ್ಸ್ ಕೊಟ್ಟಿದ್ದಾರೆ. ರಿಮೋಟ್ ಕೂಡ ನಮಗೆ ನೋಡೋಕೆ ಚೆನ್ನಾಗಿದೆ. ಅಂಡ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಯಾವ ಇಂಚು ನಮಗೆ ಯಾವ್ಯಾವ ಬೆಲೆ ಇದೆ ಅಂತ. ಸೊ ಇದರ ಬೆಲೆ ನೀವು ಇಲ್ಲಿ ನೋಡಬಹುದು. ಓವರ್ ಆಲ್ ಟಿವಿ ಆದ್ರೆ ಚೆನ್ನಾಗೇ ಇದೆ. ನಿಮ್ಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡಬಹುದು. ತುಂಬಾ ಪ್ರಾಡಕ್ಟ್ ಗಳು ತುಂಬಾ ಸರಿ ನಮಗೆ ತುಂಬಾ ಕಡಿಮೆಗೆ ಬರ್ತಾ ಇರುತ್ತೆ. ಅಂದ್ರೆ ಲೈಕ್ 30,000 ಇರೋ ಟಿವಿಗಳು ನಮಗೆ 25,000ಕ್ಕೆ ಬರ್ತಾ ಇರುತ್ತೆ, 20,000 ಇರೋದು 15,000ಕ್ಕೆ ಬರ್ತಾ ಇರುತ್ತೆ. ಸೊ ಅಂತ ಡೀಲ್ಗಳನ್ನ ನೀವು ಮಿಸ್ ಆಗಬಾರ್ದು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಜಾಯ್ನ್ ಆಗ್ಬೋದು. ನಿಮಗೆ ಲೂಟ್ ಬಂದಾಗ ನೀವು ಅದನ್ನ ಬೈ ಮಾಡಬಹುದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.